ಇವತ್ತಿನ ಕಾರ್ಯಕ್ರಮ ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ದೆಹಲಿನಲ್ಲಿ ಇದರದ್ದು ಮ್ಯಾಕ್ರೋ ಕ್ಲಾಸ್ ಸಮ್ಮೇಳನ ಇತ್ತು, ಭಾಗೀದಾರ್ ಸಮ್ಮೇಳನ. ಅದಕ್ಕೆ ಹೋಗಿದ್ದೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್ ಬ್ಯಾಕ್ವರ್ಡ್ ಕ್ಲಾಸಸ್ OBC. ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆ. ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. ಬಿಜೆಪಿಯವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಹಾಸನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಹೇಳಿದ್ದಾರೆ ಸರ್. ಹಾಸನ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಏರಿಸಿದರೆ ಆದರೆ 200 ಕೋಟಿ ರೂಪಾಯಿ ಕೊಡಲ್ಲ ಅಂತ ಹೇಳಿ ಆರ್ಟಿಐಯಿಂದ ಲೆಟರ್ ಬರೆದಿದ್ದಾರೆ ಸರ್. ಯಾರು? ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಸರ್. ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಇನ್ನು 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ, ಮತ್ತೆ ಹುದ್ದೆಗಳನ್ನು ಭರ್ತಿ ಮಾಡಲಾಗಲ್ಲ ಅಂತ ಹಾಸನ ಮಹಾನಗರ ಪಾಲಿಕೆಗೆ. ನಾನು ನೋಡ್ತೀನಿ, ಅದು ವಿಚಾರ ಮಾಡ್ತೀನಿ. ಸರ್ ಹೇಳಿ ಸರ್, ಇವತ್ತು ಕಾರ್ಯಕ್ರಮ ಒಟ್ಟಿಗೆ ಸಿಎಂ DCM ಎಲ್ಲ ಒಟ್ಟಿಗೆ ಬಂದಿದೆ ಒಂದೇ ಹೆಲಿಕಾಪ್ಟರ್. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಒಟ್ಟಿಗೆ ಬರ್ತಾರೆ, ಬೇರೆ ಬೇರೆ ಬರ್ತಾರ? ಮೊದಲು 2 ಹೆಲಿಕಾಪ್ಟರ್ ಮಾರ್ಕ್ ಮಾಡಿದ್ರು. ಯಾರು ಹೇಳಿ ನಿಮ್ಗೆ? ಅಲ್ಲೇ ಮಾಡಿದ್ರು. ನೀವೇ 2-4 ಕಾಲಿ. ನಾನ್ ಡೆಲ್ಲಿಯಿಂದ ಬಂದಿದ್ದೀನಿ, ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ಸುಮ್ಮನೆ ನೀವೆಲ್ಲ ಪ್ರತಿಯೊಂದು ನಿಮ್ಗೆ ಇನ್ನೇನಿಲ್ಲ, ಬರೀ ಅರಸೀಕೆರೆಯಲ್ಲಿ ಎಷ್ಟು ಕೋಟಿ ಕಾಮಗಾರಿಗೆ ಇವತ್ತು ಚಾಲನೆ ಸಿಗುತ್ತೆ ಸರ್? ಅಲ್ಲಿ ಭಾಷಣದಲ್ಲಿ ಹೇಳ್ತೀವಿ ಸರ್. ಯದುವೀರು ಸರ್ ಮೈಸೂರು ಜಾತಿ ಗಣತಿ ಮಾಡುವಂತ ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋದು ಹೇಳಿದ್ದಾರೆ ಸರ್. ನೋಡಿಯಪ್ಪ, ಪಾಪ ಅವ್ರಿನ್ನ ಹೊಸದಾಗೆ MP ಆಗಿದ್ದಾರೆ. ಅವ್ರಿಲ್ಲ ಅನುಭವ ಪಡ್ಕೊಳ್ಳಿ. ಅವ್ರಿನ್ನ ಸಂಸತ್ ಸದಸ್ಯರಿದ್ದಾರೆ. ಅವರು ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರದಲ್ಲಿ ನಾವು ಗಣತಿ ಮಾಡ್ತಾ ಇದೀವಿ. ಹಿಂದೆ ಕೂಡ ಮಾಡಿದ್ದು. ಅನೇಕರು ನಾವೇ ಕೆಲವೆಲ್ಲ ಬಿಟ್ಟೋಗಿದೆ ಅಂತ ಅನೇಕ ಸಂಘ ಸಂಸ್ಥೆಗಳು, ಸಮಾಜಗಳು ಹೇಳೋದ್ರಿಂದ ಮತ್ತೆ ಇದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಅವ್ರಿಗೆ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ಕೇಂದ್ರ ಸರ್ಕಾರನೂ ನಮ್ ನೋಡಿ ಅನೌನ್ಸ್ಮೆಂಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದೆ. ರಾಹುಲ್ ಗಾಂಧಿ ಇಡೀ ದೇಶದಲ್ಲೇ ಮುಂದಾಳತ್ವ ತೆಗೆದುಕೊಂಡಿದೆ. ತೆಲಂಗಾಣದಲ್ಲಿ ಈಗಾಗಲೇ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದು. 10 ವರ್ಷ ಆಗಿದೆ, ಅದಕ್ಕೆ ಹೊಸದಾಗಿ ಮಾಡಬೇಕು ಅನ್ನೋದು. ನಾನೇ ಅದಕ್ಕೆ ಪಕ್ಷದ ಅಧ್ಯಕ್ಷನಾಗಿ ನಾನು, ನಮ್ಮ ಅನೇಕ ಮಂತ್ರಿಗಳು ನಾವೆಲ್ಲ ಸೇರಿ ಚೀಫ್ ಮಿನಿಸ್ಟರ್ಗೆ ಕನ್ವಿನ್ಸ್ ಮಾಡಿ ನಮ್ಮ ಪಕ್ಷ ಕೂಡ ಆದೇಶ ಕೊಟ್ಟು ನಾವು ತೀರ್ಮಾನ ಮಾಡಿದೀವಿ. ಯದುವೀರ್ ಅವರು ಇನ್ನ ಸ್ವಲ್ಪ ಎಲ್ಲ ಕಲ್ತ್ಕೊಳ್ಳಿ. ಸರ್ ಬೆಂಗಳೂರು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ತಾವು ಧ್ವನಿಗೂಡಿಸಿದ್ರಿ ಸರ್. ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಬಿಜೆಪಿ ಕೂಡ ಆಗ್ರಹಿಸಿದ್ದಾರೆ ಸರ್. ಅಲ್ಲ, ನಾವು ಡೆಲ್ಲಿಲೆಲ್ಲ ಏನೇನ್ ಬೇಕು ಕೊಟ್ಟಿದೀವಿ, ನಾವು ಮಾಡ್ತೀವಿ ನೋಡಿ.
ಶ್ರೀಧರ್ ಸರ್ ಸೈಡ್ ಬನ್ನಿ ಸರ್. ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷೆಗೆ ಸಜ್ಜುಗೊಂಡಿದೆ.